ಬಾಗಲಕೋಟೆ ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸ್ತಾ ಇದೆ. ಸುಮಾರು 50ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿಯ ಕೆನ್ನಾಲಿಗೆ ಜೋರಾಗಿದೆ, ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಆದರೆ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಆ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚದಂತವ್ರು ಯಾರು? ಪ್ರತಿಭಟನೆ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಮುಧೋಳ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು, ಅದು ಕೂಡ ಸಕ್ಸಸ್ ಆಯಿತು. ಆದ್ರೆ ಎಲ್ಲೋ ಒಂದ್ ಕಡೆ ತಾಳ್ಮೆಯ ಕಟ್ಟೆ ಒಡಿತು ಅಂತ ಅನ್ಸುತ್ತೆ. 3,500 ರೂಪಾಯಿ ಟನ್ಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂತಹ ಒತ್ತಾಯಗಳಿತ್ತು. ಸರ್ಕಾರ 3,300 ಫಿಕ್ಸ್ ಮಾಡಿತ್ತು. ಆದ್ರೆ ರೈತರು ಬಗ್ಲಿಲ್ಲ, ಜಗ್ಲಿಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸಂಧಾನವನ್ನು ಮಾಡಲಿಲ್ಲ, ಅವ್ರ ಹಠಾನ ಮುಂದುವರಿಸಿದ್ರು. ಈಗ ನೋಡಿ, ಸಕ್ಕರೆ ಕಾರ್ಖಾನೆ ಮುಂದೆ ಸಾಲಾಗಿ ಗಾಡಿಗಳು ನಿಂತಿದ್ವು. ಮಾಲಿಂಗ್ಪುರ ಬಳಿಯ ಸಂಗಾನಟೆ ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಸಮೀರ್ವಾಡಿಯ ಕಾರ್ಖಾನೆಯ ಮುಂದೆ ಸಾಲುಗಟ್ಟಿ ಟ್ರೈಲಿಗಳನ್ನ ನಿಲ್ಲಿಸಿದ್ರು, ಇಂಜಿನ್ ಸಮೇತವಾಗಿ. ನೋಡಿ, ಕೇವಲ ಕಬ್ಬು ಅಷ್ಟೇ ಅಲ್ಲ, ಇಡೀ ಟ್ರ್ಯಾಕ್ಟರ್ಗಳು ಧಗಧಗಿಸ್ತಾ ಇದ್ದಾವೆ, ಹೊತ್ತಿ ಉರಿತಾ ಇದ್ದಾವೆ. ನಿಜಕ್ಕೂ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು ಆಲ್ಮೋಸ್ಟ್ ಆಲು. ಸರ್ಕಾರ ಕೂಡ ಅವ್ರನ್ನ ಕರೆದು ಮಾತುಕತೆ ಮಾಡಬೇಕಾಗಿತ್ತು. ಉಸ್ತುವಾರಿ ಸಚಿವರು, ಡಿಸಿಗಳು ರೈತ ಮುಖಂಡರ ಜೊತೆಗೆ ಸಭೆಗಳ ಮೇಲೆ ಸಭೆ ಮಾಡಿದ್ರು, ಆದ್ರೂ ಕೂಡ ಸಕ್ಸಸ್ ಆಗಲಿಲ್ಲ. ಆದ್ರೆ ಈಗ ಕೆಲ ರೈತರು ಈ ಎಲ್ಲಾ ವಿರೋಧದ ಮಧ್ಯೆ ಕೂಡ ನಮ್ಮ ಬೆಳೆ ಹಾಳಾಗ್ಬಿಡುತ್ತೆ, ಕಟಾವು ಮಾಡಿದೀವಿ, ಹಂಗೆ ಇಟ್ರೆ ಬಿಸಿಲು ಅದು ಇಳುವರಿ ಹೋಗ್ಬಿಡುತ್ತೆ ಅನ್ನುವಂತ ಸಂಕಟಕ್ಕೋಸ್ಕರ ಎಷ್ಟಾದ್ರೂ ಸಿಗ್ಲಿ ಅಂತ ಹೇಳಿ ಸಮೀರ್ವಾಡಿಯ ಕಾರ್ಖಾನೆ ಕಡೆ ತಮ್ಮ ಗಾಡಿಗಳನ್ನು ತೆಗೆದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿನೇ ಬೆಂಕಿ ಹಚ್ಚಲಾಗಿದೆ. ನಿಜಕ್ಕೂ ದೊಡ್ಡ ಮಟ್ಟದ ನಷ್ಟ ರೈತರಿಗೇನೆ ಆಗಿರೋದು ಇದು. ಹಾಗಾಗಿನೇ ಈಗ ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡ್ತಾರೆ, ಅದರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು, ಅದರ ಜೊತೆಗೆ ಅಲ್ಲಿ ಅವ್ರು ಯಾವ ರೀತಿ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ ಕೆಲ ರೈತರು ತಮ್ಮ ಕಬ್ಬುಗಳನ್ನ ಸಾಗಾಟ ಮಾಡ್ತಾ ಇದ್ದಾರೆ, ಕಟಾವಾಗ್ಲಿ ಅಂತ ಹೇಳಿ. ಕಟಾವು ಮಾಡ್ಕೊಂಡು ಆಲ್ರೆಡಿ ಸ್ಟಾಕ್ ಇದ್ದಂಥವ್ರು. ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ ರೀತಿ ಈ ಸಿನಿಮಾಗಳಲ್ಲಿ ನೋಡಿರ್ತೀವಿ ನಾವು, ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು, ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕೋಟ್ಯಾನುಕೋಟಿ ನಷ್ಟ ಆಗಿರುವುದಂತೂ ಬಹಳ ಸ್ಪಷ್ಟ. ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿತಾ ಇದ್ದಾವೆ. ಅಗ್ನಿಶಾಮಕ ಒಂದು ಕೂಡ ಕಾಣಿಸ್ತಾ ಇಲ್ಲ. ಸಂಗಾನಟ್ಟಿ ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಬರೀ ಕಬ್ಬಿಗೆ ಬೆಂಕಿ ಹಚ್ಚಿಲ್ಲ, ಇಂಜನ್ಗಳು ಧಗಧಗಿಸ್ತಾ ಇದ್ದಾವೆ, ಟ್ರ್ಯಾಲಿಗಳು ಕೂಡ ಹೊತ್ತಿ ಉರಿತಾ ಇದ್ದಾವೆ. ರೈತರ ಕಬ್ಬಿನ ಕಿಚ್ಚು ಹೊತ್ತಿ ಉರಿತಾ ಇದೆ ಈಗ ಬಾಗಲಕೋಟೆಯ ಮುಧೋಳದಲ್ಲಿ. ಹಾಗಾಗಿನೇ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರತಿಭಟನೆ ಕೂಡ ನಡೆಸಿದ್ರು, ಎಚ್ಚರಿಕೆ ಕೊಟ್ಟರು, ಡೆಡ್ಲೈನ್ ಕೊಟ್ಟರು. ಬಟ್ ಈ ಒಂದು ಕಡೆ ರೈತರಿದಾರಲ್ವಾ, ಅವ್ರೇನ್ ಮಾಡಿದ್ರು, ಕಾರ್ಖಾನೆ ಮಾಲೀಕರ ಮಾತನ್ನ ಕೇಳಿ ಅವರು ತಮ್ಮ ಕಬ್ಬನ್ನ ಕಟಾವು ಮಾಡಿದೇನಿತ್ತು ಅದನ್ನ ತಂದು ನುರಿಸ್ಲಿಕ್ಕೆ ಕ್ಯೂ ಅಲ್ಲಿ ಹಚ್ಚಿಬಿಟ್ರು. ಹಾಗಾಗಿನೇ ಇಲ್ಲಿ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಯಿತು. ಈಗ ಹಲವು ಟ್ರ್ಯಾಕ್ಟರ್ಗಳಿಗೆ ಪ್ರತಿಭಟನಾಕಾರರು ಬೆಂಕಿಯನ್ನ ಹಚ್ಚಿದ್ದಾರೆ. ನಿಜಕ್ಕೂ ರೈತರಿಗೆ ಆದಂತಹ ಒಂದು ಅನ್ಯಾಯ ಇದು. ತಾಳ್ಮೆಯಿಂದ ಇರಬೇಕಾಗಿತ್ತು, ಮಾತಾಡಬಹುದಾಗಿತ್ತು, ಅಥವಾ ಕಬ್ಬನ್ನ ಏನು ಕಾರ್ಖಾನೆ ಒಳಗಡೆನೆ ಬಿಡಬಾರ್ದಾಗಿತ್ತು ಇವರ ಆ ಒಂದು ಆಕ್ರೋಶ ಇದ್ದಿದ್ರೆ. ಆದ್ರೆ ಈ ರೀತಿ ಬೆಂಕಿ ಹಚ್ಚಬಾರ್ದಾಗಿತ್ತು. ಅಲ್ಲಿ ನಷ್ಟ ಆಗ್ತಿರೋದು ರೈತರಿಗೆ ರೀ, ಕಬ್ಬು ಬೆಳೆಗಾರರಿಗೆ. ಇಲ್ಲಿ ಹೋರಾಟ ಮಾಡ್ತಿರೋದು ಕಬ್ಬು ಬೆಳೆಗೆ ಅವರು ನಮ್ಗೆ ಬೆಲೆ ಕೊಡಬೇಕು ಅಂತೇಳಿ. ಹಾಗಾಗಿನೇ ನಿಜಕ್ಕೂ ರಾಜ್ಯದ ಇತಿಹಾಸದಲ್ಲೇ ಇಂತಹ ಘಟನೆ ಯಾವತ್ತೂ ಆಗಿರಲಿಲ್ಲ. ಬಹಳ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ರೈತರು. ನಾವು ಬೆಳಗಾವಿಯಲ್ಲಿ ಮೊನ್ನೆ ನೋಡಿದ್ವಿ, ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ. ಸಕ್ಕರೆ ಸಚಿವರೇ ಸ್ಥಳಕ್ಕೆ ಬಂದ್ರು ಕೂತು ಹಂಗೆ ಹೋರಾಟ ಇತ್ತದು. ಆ ರೀತಿ ಹೋರಾಟ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೆ ಇಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅದರಲ್ಲೂ ಸಣ್ಣ ಪುಟ್ಟ ರೈತರು ಬಹಳ ಇದ್ರು ಇಲ್ಲಿ. 2 ಎಕರೆ 3 ಎಕರೆ ಇದ್ದಂತ ರೈತರು, ಕೆಲವೊಬ್ರು ಬಾಡಿಗೆ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಕಬ್ಬನ್ನು ಹಾಕೊಂಡು ಬಂದಿದ್ರು. ಹಾಗಾಗಿನೇ ಈಗ ಸರ್ಕಾರ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಇದರ ನಷ್ಟವನ್ನ ಭರಿಸ್ತಾರ, ಯಾರು ಏನು ಎತ್ತ ಅಂತ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಗೊತ್ತಾಗಬೇಕಾಗಿದೆ. ಕಬ್ಬಿಗೆ ಬೆಂಕಿ ಹಚ್ಚದಂತವ್ರು ಯಾರು? ಪ್ರತಿಭಟನಾ ನಿರತರೋ, ಅವರಲ್ಲಿ ರೈತರಿದ್ರೋ, ಅಥವಾ ಯಾರಾದರೂ ಕಿಡಿಗೇಡಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ರ ಅಂತೇಳಿ. ಸಾಕಷ್ಟು ರೈತ ಹೋರಾಟಗಳನ್ನ ನೋಡಿದ್ದೇವೆ. ಆದರೆ ಹಿಂಸಾತ್ಮಕ ರೂಪವನ್ನ ಇಲ್ಲಿವರೆಗೂ ಇಂತಹ ಘಟನೆಗಳು, ಬೆಂಕಿ ಹಚ್ಚೋದು ಅಥವಾ ರೈತರಿಗೇನೆ ಅಲ್ಲಿ
ಅನ್ಯಾಯವನ್ನ ಮಾಡುವುದು, ಅವರಿಗೆ ನಷ್ಟವನ್ನ ಮಾಡುವುದು ಯಾವತ್ತೂ ಆಗಿರಲಿಲ್ಲ. ಯಾಕಂದ್ರೆ ಬಾಗಲಕೋಟೆಯ ಮುಧೋಳದಲ್ಲಿ ಸುಮಾರು 10 ರಿಂದ 12 ಕಾರ್ಖಾನೆಗಳಿದಾವೆ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಮಾಲೀಕರಿದ್ದಾರೆ. ಬಟ್ ನಿಜಕ್ಕೂ ಇಲ್ಲಿ ನಷ್ಟ ಆಗ್ತಿರೋದು ಯಾರಿಗೆ? ಕಾರ್ಖಾನೆ ಮಾಲೀಕರಿಗಂತೂ ಅಲ್ಲವೇ ಅಲ್ಲ, ರೈತರಿಗೆ ಇಲ್ಲಿ ನಷ್ಟ ಆಗಿರೋದು. ಒಂದೊಂದು ಟ್ರ್ಯಾಕ್ಟರ್ 15-20 ಲಕ್ಷ ರೂಪಾಯಿ ರೀ. ಆಮೇಲೆ ಅಲ್ಲಿ ಕಬ್ಬು ಸುಮಾರು 10 ರಿಂದ 20 ಟನ್ ಕಬ್ಬು, ಅದ್ರ ನಷ್ಟ. ಯಾರ ಜವಾಬ್ದಾರಿ ಇದಕ್ಕೆ? ಯಾರು ಕೊಡ್ತಾರೆ? ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ರೈತ ಮುಖಂಡರನ್ನ ಮನವೊಲಿಸಬೇಕಾಗಿತ್ತು. ಜಿಲ್ಲಾಧಿಕಾರಿಗಳು ಕೂಡ ಮತ್ತೊಂದು ಸುತ್ತಿನ ಸಭೆ ಕರೆಯಬೇಕಾಗಿತ್ತು. ನೀವು ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ರೈತರ ಆಕ್ರೋಶದ ಜ್ವಾಲೆ ಇದು. ಆದರೆ ಅಲ್ಲಿ ರೈತನ ಕಣ್ಣೀರು ಸುರಿತಾ ಇದೆ. ಹಾಗಾಗಿನೇ ಈಗ ರೈತರು ಆಕ್ರೋಶಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿ ಅಂತ ಹೇಳಬಹುದು. ಆದರೆ ಇನ್ನೊಂದು ದುರಂತ ಅಂತ ಹೇಳಿದ್ರೆ, ಆ ಒಂದು ಬೆಂಕಿ ಹಚ್ಚುವಂತಹ ಸಂದರ್ಭದಲ್ಲಿ ಅಲ್ಲಿ ರೈತರು ಏನ್ ಮಾಡ್ಬಿಡ್ತಾರೆ, ಸಾಲಿಗೆ ಹಾಕಿ ಅಂದ್ರೆ ಕ್ಯೂ ಅಲ್ಲಿ ಹಾಕಿ ಅವರು ತಮ್ಮ ಹಳ್ಳಿಗಳಿಗೆ ಹೋಗಿರ್ತಾರೆ ಅಥವಾ ಸಿಟಿಗೆ ಹೋಗಿರ್ತಾರೆ. ಆ ಟೈಮನ್ನ ನೋಡಿಕೊಂಡು ಇಲ್ಲಿ ಬೆಂಕಿಯನ್ನ ಹಚ್ಚಲಾಗಿದೆ. ಸಮೀರ್ವಾಡಿಯ ಕಾರ್ಖಾನೆಗೆ ಕಬ್ಬನ್ನ ಸಾಗಿಸ್ತಾ ಇದ್ರು. ನೋಡಿ, ಸಂಖ್ಯೆ ಏರ್ತಾನೆ ಹೋಗ್ತಾ ಇದೆ. ಬಟ್ ಇನ್ನೂ ಕರೆಕ್ಟ್ ಆದಂತ ಸಂಖ್ಯೆಗಳು ಸಿಕ್ಕಿಲ್ಲ. 50 ಟ್ರ್ಯಾಕ್ಟರ್, 70 ಟ್ರ್ಯಾಕ್ಟರ್, 30 ಟ್ರ್ಯಾಕ್ಟರ್ ನೋಡ್ತಾ ಇದೀವಿ ನಾವು. ಕಿಲೋಮೀಟರ್ ಒಂದು 5 ರಿಂದ 6 ಕಿಲೋಮೀಟರ್ ಇತ್ತು ಕ್ಯೂ. ಕಾರ್ಖಾನೆ ಒಳಗಡೆ ಹೋಗ್ಬೇಕು, ಕಬ್ಬು ನುರಿಸಬೇಕು ಅಂತ ಎಲ್ಲ ಅನ್ಕೊಂಡು ಬಂದಿದ್ರು. ಆದ್ರೆ ಆಗಲಿಲ್ಲ. ಈ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ತಳೆದಿದೆ. ಇಲ್ಲಿವರೆಗೂ ಬಹಳ ಶಾಂತಿಯಿಂದ ಹೋರಾಟಗಳನ್ನ ಮಾಡಿದ್ರು, ಯಾವುದೇ ಅಹಿತಕರ ಘಟನೆಗಳಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದು ನೋಡ್ತಾ ಇದ್ರೆ ನಿಜಕ್ಕೂ ಇಲ್ಲಿ ಅನ್ನದಾತರಿಗೇನೆ ನಷ್ಟ ಆದಂಗಾಗಿದೆ.